ಓಂ ತತ್ಸತ್ಯಂ ಸದಿತಿ ಪ್ರಾಣಃ. ವಾಯುಸ್ತುತಿಯ ಪ್ರವಚನ ಮಾಲೆಯಲ್ಲಿ 33ನೇ ಭಾಗ 31ನೇ ಶ್ಲೋಕ ತ್ರಿವಿಕ್ರಮ ಪಂಡಿತರ ವಾಯುಸ್ತುತಿಯಲ್ಲಿ ಇವತ್ತು ನಾವು ನೋಡಬೇಕಾದದ್ದು. ಆಕ್ರೋಶಂತೋ ನಿರಾಶಾ ಭಯಭರ ವಿವಶ ಸ್ವಾಶಯಾ ಛಿನ್ನದರ್ಪಾಃ ವಾಶಂತೋ ದೇಶನಾಶ ಸ್ಥಿತಿ ಬತ ಕುಧಿಯಾಂ ನಾಶಮಾಶಾ ದಶಾಶು ಧಾವಂತೋ ಶ್ಲೀಲಶೀಲ ವಿತತ ಶಪತಶಾಪಾಶಿವಾಃ ಶಾಂತಶೌರ್ಯಾಃ ತ್ವದ್ವ್ಯಾಖ್ಯಾ ಸಿಂಹನಾದೇ ಸಪದಿ ದದೃಶಿರೇ ಮಾಯಿ ಗೋಮಾಯವಸ್ಥೆ. ಮಧ್ವಾಚಾರ್ಯರ ಪ್ರವಚನದ ಶೈಲಿಯನ್ನ, ಅದರಿಂದ ಆದಂತಹ ಒಂದು ಪರಿಣಾಮವನ್ನ ಈ ಶ್ಲೋಕದಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರವಚನದ ಧ್ವನಿ ಸಿಂಹನಾದದಂತೆ ಎಲ್ಲ ಕಡೆ ಕೇಳಿ ಬರ್ತದೆ. ಆಗ ನಿಮ್ಮ ವಿರೋಧಿಗಳಾದಂತಹ ಮಾಯಾವಾದಿಗಳು ನರಿಗಳಂತೆ ಹೆದರಿ ಆಕ್ರೋಶ ಮಾಡ್ತಾ ತಮ್ಮ ಗೆಲುವಿನ ಆಸೆಯನ್ನು ಬಿಟ್ಟು ದುಃಖಿತರಾಗ್ತಾರೆ. ಭಯ ಅವರ ಹೃದಯವನ್ನ ಹೊಕ್ಕು ಅವರ ದರ್ಪವನ್ನು ಕಳೆಯುತ್ತದೆ. ಅವರ ಶೌರ್ಯ ಮಾತಿನ ಆಡಂಬರ ಅಡಗುತ್ತದೆ. ಇದೆಂಥ ಗಂಡಾಂತರ ನಮಗೆ ಬಂದಿತು ಅಂತ ಅವರು ಕೂಗಾಡ್ತಾರೆ. ದೇಶನಾಶ, ಇದು ಕೇವಲ ನಮಗೆ ಬಂದ ಗಂಡಾಂತರ ಅಲ್ಲ, ದೇಶಕ್ಕೆ ಬಂದಂತಹ ಒಂದು ದೊಡ್ಡ ಸಮಸ್ಯೆ ಅಂತ ದೇಶನಾಶ ಅಂತ ಕೂಗಾಡಿ ನಿಮ್ಮನ್ನು ಬಿಡುವುದಿಲ್ಲ, ಮಧ್ವಾಚಾರ್ಯರನ್ನು ಸೋಲಿಸಿ ಬಿಡ್ತೇವೆ ಅಂತ ಶಪಥ ಮಾಡ್ತಾರೆ. ಅದು ವ್ಯರ್ಥವಾಗಿರ್ತದೆ. ತಮ್ಮ ಶಪಥವನ್ನು ಈಡೇರಿಸಿಕೊಳ್ಳಲಿಕ್ಕೆ ಆಗದೆ ಆಚಾರ್ಯರಿಗೆ ಹಿಡಿ ಶಾಪ ಹಾಕಿ ತಮ್ಮ ಕೆಟ್ಟ ನಡತೆಯನ್ನ, ಅಶ್ಲೀಲವಾದ ಅಮಂಗಳಕರವಾದ ನಡತೆಯನ್ನ ತೋರಿಸ್ತಾರೆ. 10 ದಿಕ್ಕುಗಳಿಗೆ ಓಡಿ ಹೋಗಿ ತಲೆ ಮರೆಸಿಕೊಳ್ತಾರೆ ಅಂತ ಅದರ ತಾತ್ಪರ್ಯ. ತ್ವದ್ವ್ಯಾಖ್ಯಾ, ನಿಮ್ಮ ವ್ಯಾಖ್ಯಾನ, ಆ ವ್ಯಾಖ್ಯಾನವೇ ಒಂದು ಸಿಂಹನಾದ. ಆ ಸಿಂಹನಾದೇ ಅದು ಉಂಟಾದಾಗ, ಸಿಂಹನಾದ ನಡೆದಾಗ ಸಪದಿ ಕೂಡಲೇ ತೇ ಮಾಯಿ ಗೋಮಾಯವಃ, ಆ ಮಾಯಾವಾದಿಗಳೆಂಬ ನರಿಗಳು ಆಕ್ರೋಶಂತಹ ನಮಗೇನು ಗತಿ ಅಂತ ಕೂಗಾಡ್ತಾ, ನಿರಾಶಾಹ ಜಯದ ಆಸೆ ತೊರೆದು, ಭಯಭರ ವಿವಶಾಹ ಭಯಭರ ವಿವಶ ಸ್ವಾಶಯಾಹ, ಭಯಭರ ಅಂದ್ರೆ ಮಹಾಭಯ, ಅದರಿಂದ ವಿವಶ ಪರವಶವಾದ ಸ್ವಾಶಯಾಹ ತಮ್ಮ ಅಂತರಂಗವುಳ್ಳವರಾಗಿ, ಛಿನ್ನದರ್ಪಾಹ ಅಳಿದ ಅಹಂಕಾರವುಳ್ಳವರಾಗಿ, ಕುಧಿಯಾಂ ದುರ್ಬುದ್ಧಿಯವರಾದ ತಮ್ಮ ನಾಶವನ್ನು, ದೇಶನಾಶ ತು ಬತ, ನಮಗಾಗಿರುವ ಈ ನಾಶ ಇದು ದೇಶಕ್ಕೆ ಬಂದೊದಗಿರುವ ಗಂಡಾಂತರ ಅಂತ ಹೇಳ್ತಾ, ಇತಿ ಎಂದು ವಾಶಂತಹ ಕೂಗಿಕೊಳ್ತಾ, ದಶ ಆಶಾಹ 10 ದಿಕ್ಕುಗಳ ಕಡೆಗೆ, ಆಶು ಬೇಗನೆ, ಧಾವಂತಹ ಓಡುತ್ತಾ, ಅಶ್ಲೀಲಶೀಲಾಹ ಅಮಂಗಳಕರವಾದ ಅಸಹ್ಯವಾದ ನಡತೆ ಉಳ್ಳವರಾಗಿ, ವಿತತ ಶಪಥ ಶಾಪಾಹ ಅವರ ಶಾಪ ಮತ್ತೆ ಶಪಥ, ನಿಮ್ಮನ್ನ ಕೊಂದಾಕಿ ಬಿಡ್ತೇವೆ, ನಿಮ್ಮನ್ನೊಂದು ಕೈ ನೋಡ್ಕೊಳ್ತೀವಿ ಎನ್ನುವಂತ ಶಪಥಗಳು ಮತ್ತೆ ಅವರು ಹಾಕುವಂತ ಶಾಪಗಳು ಇವೆಲ್ಲ ವಿತತವಾಗಿ ಹೋಗಿವೆ, ವ್ಯರ್ಥವಾಗಿ ಹೋಗಿವೆ. ಅಶಿವಾಹ ತಾವೇ ಅಮಂಗಳಕರರಾಗಿ ಬಿಟ್ಟಿದ್ದಾರೆ. ಶಾಂತ ಶೌರ್ಯಾಹ ಅಡಗಿದ ಪರಾಕ್ರಮವುಳ್ಳವರಾಗಿ, ದದಿಶಿರೆ ಕಾಣಲ್ಪಡುತ್ತಾರೆ ಅಂತ ಅದರ ತಾತ್ಪರ್ಯ. ಈ 31ನೇ ಶ್ಲೋಕದ ಪುರಶ್ಚರಣದಿಂದ ಶತ್ರು ನಿರಾಸ ಆಗ್ತದೆ ಅಂತ ಕೇಳಿ ಬರ್ತದೆ.